ಮನ ಸಿರಿ ಜಲಪಾತಗಳಲ್ಲಿ ಕೇಳುತ್ತಿದೆ ಕನ್ನಡ ನುಡಿ. ಅಂತೆಯೇ ಕಲ್ಲು ಕಲ್ಲಿನಲ್ಲೂ ಕೇಳುವುದು ಕನ್ನಡ ನುಡಿ ಅಲ್ಲವೇ? ಬೆಳ್ಳಿ ಕಾಲುಂಗರ ಈ ಚಿತ್ರದ ಗೀತೆ 1992ರಲ್ಲಿ ಬಿಡುಗಡೆಯಾದಂತಹ ಈ ಗೀತೆಯಲ್ಲಿ ಇದರ ಮೂಲ ಗಾಯಕರು ಎಸ್.ಪಿ. ಬಾಲಸುಬ್ರಹ್ಮಣ್ಯಂ ಹಾಗೂ ಕೆ.ಎಸ್. ಚಿತ್ರ, ಸಂಗೀತ ಹಂಸಲೇಖ, ಸಾಹಿತ್ಯ ಡಾಕ್ಟರ್ ದೊಡ್ಡರಂಗೇಗೌಡ ಅವರದು. ಈ ಚಿತ್ರದ ನಿರ್ದೇಶನ ಕೆ.ವಿ. ರಾಜು ಅವರದು. ಈ ಭಾವಪೂರ್ಣ ಗೀತೆ ಕನ್ನಡ ನಾಡಿನ ಕಲೆ, ವೈಭವ ಮತ್ತು ಶಿಲ್ಪ ಸಂಸ್ಕೃತಿಯ ಸ್ಮಾರಕ. ಡಾಕ್ಟರ್ ದೊಡ್ಡರಂಗೇಗೌಡ ಅವರ ಕಾವ್ಯಾತ್ಮಕ ಸಾಹಿತ್ಯಕ್ಕೆ ಹಂಸಲೇಖ ಅವರ ಮಧುರ ಸಂಗೀತ ಜೀವ ತುಂಬಿದೆ. ಎಸ್.ಪಿ. ಬಾಲಸುಬ್ರಹ್ಮಣ್ಯಂ ಮತ್ತು ಕೆ.ಎಸ್. ಚಿತ್ರ ಅವರ ಮನಮೋಹಕ ಗಾಯನದಿಂದ ಈ ಹಾಡು ಹಂಪಿಯ ಶಿಲ್ಪ, ಇತಿಹಾಸ ಮತ್ತು ಕನ್ನಡ ನುಡಿಯ ಜೀವಂತ ಚಿತ್ತಾರವಾಗಿ ಮೂಡಿದೆ. ಹಂಪೆಯ ಕಲ್ಲು ಕಲ್ಲುಗಳಲ್ಲಿ, ಶಿಲ್ಪಗಳಲ್ಲಿ, ನುಡಿಗಳಲ್ಲಿ ಎಲ್ಲೆಡೆ ಕನ್ನಡದ ನಾದ ಕೇಳುತ್ತದೆ. ಈ ನಾಡಿನ ವೈಭವ, ಕಲೆ, ಸಂಸ್ಕೃತಿ ಹಾಗೂ ಪ್ರೀತಿ ಎಲ್ಲವೂ ಒಂದೇ ನಾಡಿನ ಆತ್ಮವೆಂದು ಹಾಡು ಸಾರುತ್ತದೆ. ಕನ್ನಡ ನಾಡಿನ ಶಿಲ್ಪಕಲೆ ಮತ್ತು ಸಾಹಿತ್ಯದ ಜೀವಂತ ಪರಂಪರೆಯನ್ನ ಈ ಗೀತೆ ಕೊಂಡಾಡುತ್ತದೆ. ಕವಿ ಹೇಳುತ್ತಾರೆ, ಕೇಳು ನೀನು, ಹಂಪಿಯ ಕಲ್ಲುಗಳೇ ಮಾತನಾಡುತ್ತಿವೆ, ಅವುಗಳಲ್ಲಿ ಕನ್ನಡದ ಹೃದಯದ ಧ್ವನಿ ಕೇಳುತ್ತದೆ.